ರೌಂಡ್ಸ್ ಹೋಗಿದ್ದಾರೆ. ಅಲ್ಲಿ ಜನಗಳ ಸಮಸ್ಯೆಯನ್ನು ಆಲಿಸಿದ್ದಾರೆ. ಸಾಕಷ್ಟು ಜನರ ಜೊತೆ ಮಾತನಾಡಿದ್ದಾರೆ. ಅವರಿಗೆ ಇನ್ನಿಬ್ಬರು ಶಾಸಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ರಿಜ್ವಾನ್ ಅರ್ಷದ್ ಹಾಗೂ ಎನ್ಎ ಹ್ಯಾರಿಸ್ ಸಾಥ್ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆಶಿ ರೌಂಡ್ಸ್ ಮಾಡಿದ್ದಾರೆ. ನಡಿಗೆದಾರರ ಜೊತೆ ಡಿಸಿಎಂ ಸಂವಾದ ಮಾಡಿದ್ದಾರೆ. ಸಾರ್ವಜನಿಕರಿಂದ ಸಮಸ್ಯೆಯನ್ನು ಆಲಿಸಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿಗೆ ಶಾಸಕರಾದ ಹ್ಯಾರಿಸ್ ಹಾಗೂ ರಿಜ್ವಾನ್ ಅರ್ಷದ್ ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅತ್ಯಂತ ಪ್ರಮುಖವಾದ ಸಮಸ್ಯೆನೇ ರಸ್ತೆಗಳು, ಗುಂಡಿಗಳು, ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರುವಂತದ್ದು, ಕನಿಷ್ಠ ಸೌಲಭ್ಯವೂ ಇಲ್ಲದೆ ಇರುವಂತದ್ದು. ಜನ ಏನ್ ಹೇಳಿದ್ದಾರೆ ಡಿಕೆಶಿಗೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಡಿಸಿಎಂ ಇದೊಂದು ಒಳ್ಳೆ ಇರೋದ್ರಲ್ಲಿ ಇದೊಂದು ಒಳ್ಳೆ ಮೂವ್. ಇದು ಜನರ ಜೊತೆ ರಾಜಕಾರಣಿಗಳು ಬೆರಿಬೇಕು, ದಿನನಿತ್ಯ ತಾವೇ ಬಂದು ಬೆರಿಬೇಕು. ಓಕೆ ಇಷ್ಟ ಇರ್ರಿ ಬಾಣ ಈ ಕಡೆ ಇಲ್ಲೇ ನಿಂತ್ಕೊಳ್ಳಿ. ಹಿಂಗೆ ಮುಂದೆ ಬಂದ್ಬಿಟ್ರೆ ಬಿಡಿ, ನಾವು ನೋಡ್ತೀವಿ. ಮೇಡಮ್ ಥ್ಯಾಂಕ್ ಯು. ಸೈಡ್ ಹಿಂದೆ ಬಾರ, ನೀವು ಯಾಕೆ ಹಂಗೆ ಮುಂದಕ್ಕೆ ಎಲ್ಲಾರು ಹಿಂದೆ ಬಾ ಅಣ್ಣ, ಸೈಡಿಂದ ಮಾತಾಡ್ಸಿ. ಮೇಡಮ್ ಥ್ಯಾಂಕ್ ಯು. ಸೈಡ್ ಹಿಂದೆ ಬಾರ, ನೀವು ಯಾಕೆ ಹಂಗೆ ಮುಂದಕ್ಕೆ ಎಲ್ಲಾರು ಹಿಂದೆ ಬಾ ಅಣ್ಣ, ಸೈಡಿಂದ ಮಾತಾಡ್ಸಿ. ಉಟ್ಬಾರ್ದು, ಹಿಂದೆ ಬರಲ್ಲ ಎಲ್ಲ ಹೋಯ್ತು. ಯಾಕಷ್ಟು ಎಡ್ಡು ಹಿಂದೆ ಮಾತಾಡ್ಸೋಣ. ಈಗ ಯಾರ ಮುಂದೆ ಹೋಗ್ತಾರೆ ನಾವು ತೋರಿಸ್ಲಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಹೇಗಿತ್ತು ಸಿಎಂ ನಡಿಗೆ ವೀಕೆಂಡ್ ರೌಂಡ್ಸ್, ಮಾರ್ನಿಂಗ್ ವಾಕ್ ಹೇಗಿತ್ತು ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಇದ್ದಕ್ಕಿದ್ದಂಗೆ ಡಿಕೆ ಶಿವಕುಮಾರ್ ಅವರಿಗೆ ವಾಕ್ ಮಾಡಬೇಕು ಅಂತ ಅನ್ಸಿದೆ, ಜನರ ಸಮಸ್ಯೆ ಕೇಳಬೇಕು ಅಂತ ಅನ್ಸಿದೆ, ಒಳ್ಳೇದೇನೆ, ಸಂತೋಷ. ಹೇಗಿತ್ತು ಅವರ ಕಬ್ಬನ್ ಪಾರ್ಕ್ ರೌಂಡ್ಸ್? ಏನೆಲ್ಲ ನಡೀತು? ಜನಗಳು ಏನೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಂಡ್ರು? ಹೇಗಿತ್ತು? ಶ್ರೀಲಕ್ಷ್ಮಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ 2-3 ವಾರಗಳಿಂದನೂ ಕೂಡ, ನಾನೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೇಳ್ತಾ ಹೋಗ್ತೀನಿ, ಕಳೆದ 2-3 ವಾರಗಳಿಂದನೂ ಕೂಡ ಪ್ರತಿ ವಾರದ ಕೊನೆಯ 2 ದಿನಗಳು, ಶನಿವಾರ ಮತ್ತು ಭಾನುವಾರ, ವಿವಿಧ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಹೋಗಿ ಸ್ವತಃ ಅವರೇ ಹೋಗಿ ಬೆಂಗಳೂರು ನಡಿಗೆ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರ ಒಂದಷ್ಟು ಸಮಸ್ಯೆ ಆಲಿಸುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಪ್ರತಿ ಸಂದರ್ಭದಲ್ಲೂ ಕೂಡ ಇವತ್ತು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತಹ ಕಬ್ಬನ್ ಪಾರ್ಕ್ನಲ್ಲಿ ಬೆಂಗಳೂರು ನಡಿಗೆಯನ್ನ ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಬಂದು ಇಲ್ಲಿ ಬಂದಂತಹ ವಾಕ್ ಮಾಡುವಂತಹ ಜನರಾಗಿರ್ಬೋದು, ಮತ್ತೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಒಂದಷ್ಟು ಜನ ಬಂದು ಅವರವರ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರಸ್ತೆ ಗುಂಡಿಗಳ ವಿಚಾರ ಆಗಿರ್ಬೋದು, ಡ್ರೈನೇಜ್ ಕ್ಲೀನಿಂಗ್ ವಿಚಾರ ಆಗಿರ್ಬೋದು, ಇಂತಹ ಸಮಸ್ಯೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂತದ್ದು. ಈ ನಡುವೆ ಬೆಂಗಳೂರು ನಡಿಗೆ ಪ್ರಾರಂಭದ ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಏನು ಗೇಟ್ ಏನಿದೆ, ಆ ಒಂದು ಸಂದರ್ಭದಲ್ಲಿ ಬಂದಂತ ಒಂದಷ್ಟು ಜನ ಬಿ ಖಾತೆಯಿಂದ ಎ ಖಾತೆ ಮಾಡುವಂತ ವಿಚಾರ
ವಿಚಾರಕ್ಕೂ ಕೂಡ ಒಂದಷ್ಟು ಒಳ್ಳೆ ಅಭಿಪ್ರಾಯವನ್ನ ಕೊಟ್ಟರು. ಆ ಒಂದು ಸಂದರ್ಭದಲ್ಲಿ ನಿಮ್ಮಂತ ಎಜುಕೇಟೆಡ್ ಬಂದು ಒಂದು ಒಳ್ಳೆ ಒಪಿನಿಯನ್ ಕೊಡ್ತಾ ಇರುವಂತದ್ದು ನೋಡಿದ್ರೆ ಒಂದು ರೀತಿ ಒಳ್ಳೇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. ಒಟ್ಟಾಗಲಿ ಜನರ ಸಮಸ್ಯೆಗಳನ್ನ ನೇರವಾಗಿ ಕೇಳಿಸುವಂಥದ್ದು ಮತ್ತೆ ಅವರ ಸಂಪರ್ಕ, ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ತೆಗೆದುಕೊಳ್ಳುವಂಥದ್ದು, ಆ ಮೂಲಕ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ DCM DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಆದ್ರೆ ಬಹುತೇಕ ಬರುವಂತಹ ಜನ ಎಲ್ಲರೂ ಕೂಡ ಒಂದಷ್ಟು ಡ್ರೈನೇಜ್ ಸಮಸ್ಯೆ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಇಂತಹ ಸಮಸ್ಯೆಗಳ ಬಗ್ಗೆ ಹೆಚ್ಚೆಚ್ಚು ಒಲವನ್ನು ವ್ಯಕ್ತಪಡಿಸಿರುವಂತ ಮತ್ತೆ ಖಾತಾ ವಿಚಾರವಂತ ಮಾತಾಡುವಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ರಾಜಕೀಯ ಟಚ್ ಅನ್ನು ಕೊಟ್ಟರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಖಾತಾ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಮತ್ತು DCM DK ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರಿಗೂ ಕೂಡ ಒಂದಷ್ಟು ಖಾತಾ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯ ನಿಲುವನ್ನು ತೆಗೆದುಕೊಂಡಿದೆ ಅನ್ನುವಂತ ಒಂದಷ್ಟು ಹೇಳಿಕೆಗಳನ್ನು ಕೊಡುವುದರ ಜೊತೆಗೆ ಕುಮಾರಸ್ವಾಮಿ ಅವರು ಖಾಲಿ ಟ್ರಂಕ್ ಅನ್ನುವಂತ ರೀತಿಯಲ್ಲಿ ತಿರುಗೇಟು ಕೊಡುವಂತ ಕೆಲಸವನ್ನು ಕೂಡ DCM DK ಶಿವಕುಮಾರ್ ಮಾಡಿದ್ರು. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಹನುಮಂತು. ಡೀಟೇಲ್ಸ್ಗಾಗಿ ಮೊಬೈಲ್ ಪ್ಲೀಸ್ ಯಾರ ಫೋನ್ ನಂಬರ್ ಕೊಡಿ. ಅರುಣ್ ಕುಮಾರ್ ಹಿಂದೆ ಬಾರ, ನೀವು ಯಾಕೆ ಹಂಗೆ ಮುಂದಕ್ಕೆ ಎಲ್ಲಾರು ಹಿಂದೆ ಬಾ ಅಣ್ಣ, ಸೈಡಿಂದ ಮಾತಾಡ್ಸಿ. ಉಟ್ಬಾರ್ದು, ಹಿಂದೆ ಬರಲ್ಲ ಎಲ್ಲ ಹೋಗಿ ಯಾಕಷ್ಟು ಅಣ್ಣ ಅಣ್ಣ ಎಡ್ಡು ಹಿಂದೆ ಮಾತಾಡ್ಸೋಣ ಹೋಗಿ. ಈಗ ಯಾರ ಮುಂದೆ ಹೋಗ್ತಾರೆ ನಾನು ತೋರಿಸ್ಲಾ? ರೌಂಡ್ಸ್ ಹೋಗಿದ್ದಾರೆ, ಅಲ್ಲಿ ಜನಗಳ ಸಮಸ್ಯೆಯನ್ನು ಆಲಿಸಿದ್ದಾರೆ, ಸಾಕಷ್ಟು ಜನರ ಜೊತೆ ಮಾತನಾಡಿದ್ದಾರೆ. ಅವರಿಗೆ ಇನ್ನಿಬ್ಬರು ಶಾಸಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ರಿಜ್ವಾನ್ ಅರ್ಷದ್ ಹಾಗೂ NA ಹ್ಯಾರಿಸ್ ಸಾಥ್ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ DCM DK ರೌಂಡ್ಸ್ ಮಾಡಿದ್ದಾರೆ. ನಡಿಗೆದಾರರ ಜೊತೆ DCM ಸಂವಾದ ಮಾಡಿದ್ದಾರೆ. ಸಾರ್ವಜನಿಕರಿಂದ ಸಮಸ್ಯೆಯನ್ನು ಆಲಿಸಿದ್ದಾರೆ DK ಶಿವಕುಮಾರ್. DKಶಿಗೆ ಶಾಸಕರಾದ ಹ್ಯಾರಿಸ್ ಹಾಗೂ ರಿಜ್ವಾನ್ ಅರ್ಷದ್ ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅತ್ಯಂತ ಪ್ರಮುಖವಾದ ಸಮಸ್ಯೆನೇ ರಸ್ತೆಗಳು, ಗುಂಡಿಗಳು, ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರುವಂಥದ್ದು, ಓಡಾಡೋದಕ್ಕೆ ಕನಿಷ್ಠ ಸೌಲಭ್ಯವೂ ಇಲ್ಲದೆ ಇರುವಂಥದ್ದು. ಜನ ಏನು ಹೇಳಿದ್ದಾರೆ DKಶಿಗೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ DCM ಇದೊಂದು ಒಳ್ಳೆ ಇರೋದ್ರಲ್ಲಿ ಇದೊಂದು ಒಳ್ಳೆ ಮೂವ್. ಇದು ಜನರ ಜೊತೆ ರಾಜಕಾರಣಿಗಳು ಬೆರಿಬೇಕು, ದಿನನಿತ್ಯ ತಾವೇ ಬಂದು ಬೆರಿಬೇಕು. ಓಕೆ, ಇಷ್ಟ ಇರ್ರಿ ಬಾಣ ಈ ಕಡೆ ಇಲ್ಲೇ ನಿಂತ್ಕೊಳ್ಳಿ. ಹಿಂಗೆ ಮುಂದೆ ಬಂದ್ಬಿಟ್ರೆ ಬಿಡಿ, ನಾವು ನೋಡ್ತೀವಿ. ಮೇಡಮ್, ಥ್ಯಾಂಕ್ ಯು.